ಪ್ರಕೃತಿಯನ್ನ ಅದರ ಪಾಡಿಗೆ ಇರಲು ಬಿಟ್ಟರೆ ಅದು ಹೇಗೆ ಮರುಜೀವ ಪಡೆಯುತ್ತದೆ ಎಂಬುದಕ್ಕೆ ಹೊನ್ನಾವರ ತಾಲೂಕಿನ ಅಪ್ಸರ್ಕೊಂಡ ಬೀಚ್ ಈಗ ಸಾಕ್ಷಿಯಾಗಿದೆ. ಅಪರೂಪದ ಆಲಿವ್ ರಿಡ್ಲೆ ಜಾತಿಯ ಕಡಲಾಮೆಗಳು ಮತ್ತೆ ಇಲ್ಲಿ ಮೊಟ್ಟೆ ಇಡಲು ಆರಂಭಿಸಿರುವುದು ಪರಿಸರ ಪ್ರೇಮಿಗಳಲ್ಲಿ ಹೊಸ ಭರವಸೆ ಮೂಡಿಸಿದೆ. ಅಪ್ಸರ್ಕೊಂಡ ಕಡಲ ತೀರವು ದಶಕಗಳಿಂದ ಆಲಿವ್ ರಿಡ್ಲೆ ಕಡಲಾಮೆಗಳ ನೆಚ್ಚಿನ ತಾಣವಾಗಿತ್ತು. ಆದರೆ ಕಳೆದ 3-4 ವರ್ಷಗಳಿಂದ ಇಲ್ಲಿ ಕಡಲಾಮೆಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಪ್ರವಾಸಿಗರ ಹಾವಳಿ ಮತ್ತು ವಾಣಿಜ್ಯ ಚಟುವಟಿಕೆಗಳು. ಅದರಲ್ಲೂ ವಿಶೇಷವಾಗಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳಿಗಾಗಿ ತೀರದಲ್ಲಿ ನಡೆಸಲಾಗುತ್ತಿದ್ದ ಫೈರ್ ಕ್ಯಾಂಪ್ಗಳು ಕಡಲಾಮೆಗಳ ಹಾದಿಗೆ ಮುಳುವಾಗುತ್ತಿದ್ದವು. ಕಡಲಾಮೆಗಳು ಮೊಟ್ಟೆ ಇಡಲು ಶಾಂತ ಹಾಗೂ ಕತ್ತಲೆಯ ಪರಿಸರವನ್ನ ಬಯಸುತ್ತವೆ. ಬೆಂಕಿಯ ಬೆಳಕು ಮತ್ತು ಜನರ ಗದ್ದಲದಿಂದಾಗಿ ಈ ಸೂಕ್ಷ್ಮ ಜೀವಿಗಳು ತೀರಕ್ಕೆ ಬರುವುದನ್ನೇ ನಿಲ್ಲಿಸಿದ್ದವು. ಈ ಪರಿಸ್ಥಿತಿಯನ್ನ ಗಮನಿಸಿದ ಸ್ಥಳೀಯರು ಈ ವರ್ಷ ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಂಡಿದ್ರು. ಕಡಲ ತೀರದಲ್ಲಿ ಫೈರ್ ಕ್ಯಾಂಪ್ಗಳನ್ನ ನಡೆಸದಂತೆ ತೀವ್ರವಾಗಿ ವಿರೋಧಿಸಿದ್ರು. ಸ್ಥಳೀಯರ ಜಾಗೃತಿಯ ಫಲವಾಗಿ ಈ ಬಾರಿ ಫೈರ್ ಕ್ಯಾಂಪ್ಗಳು ನಿಂತವು. ಇದರ ನೇರ ಪರಿಣಾಮ ಎಂಬಂತೆ ವರ್ಷಗಳ ನಂತರ ಆಲಿವ್ ರಿಡ್ಲೆ ಕಡಲಾಮೆಗಳು ಸುರಕ್ಷಿತವಾಗಿ ದಡಕ್ಕೆ ಬರಲಾರಂಭಿಸಿವೆ. ಶುಕ್ರವಾರ ಮುಂಜಾನೆ ದಿನಪ್ರತಿಯಂತೆ ತಮ್ಮ ವೃತ್ತಿಗಾಗಿ ಕಡಲ ತೀರಕ್ಕೆ ಹೋದ ಸಂದರ್ಭದಲ್ಲಿ ಕಡಲಾಮೆ ತೀರಕ್ಕೆ ಬಂದು ಹೋಗುತ್ತಿರುವುದನ್ನ ಗಮನಿಸಿದ ಶ್ರೀಧರ್ ಕಾರ್ವಿ, ಜಗದೀಶ್ ರಾಮ ಕಾರ್ವಿ, ರವಿ ಮೇಸ್ತಾ ಇವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಈ ಪ್ರದೇಶವು ಕಡಲಾಮೆಗಳ ಸಂರಕ್ಷಣಾ ತಾಣವೆಂದು ಗುರುತಿಸಲಾಗಿತ್ತು. ಇಲ್ಲಿ ಪ್ರತಿ ವರ್ಷ ಕಡಲಾಮೆಗಳು ಮೊಟ್ಟೆ ಇಡುತ್ತಿದ್ದವು. ಈ ವರ್ಷ ಸ್ಥಳೀಯರು ಸೇರಿ ಸಂಬಂಧಪಟ್ಟ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಇಲ್ಲಿ ಫೈರ್ ಕ್ಯಾಂಪ್ ನಿಷೇಧಿಸಿದ ಪರಿಣಾಮ ಕಡಲಾಮೆಗಳು ಮತ್ತೆ ತೀರಕ್ಕೆ ಬರಲಾರಂಭಿಸಿವೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕಡಲಾಮೆಯ ಸಂರಕ್ಷಣೆಗೆ ಕ್ರಮ ವಹಿಸಬೇಕು ಹಾಗೂ ಇಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎನ್ನುತ್ತಾರೆ ಸ್ಥಳೀಯರಾದ ರವಿ ನಾಗೇಶ್ ಮೇಸ್ತಾ. ಹಲವು ವರ್ಷದಿಂದ ಗೋಕರ್ಣಕ್ಕೆ ಬರುತ್ತಿರುವ ವಿದೇಶಿ ಪ್ರವಾಸಿ ಮಹಿಳೆಯರಿಗೆ ಭಾರತೀಯರು ಅತಿಥಿ ದೇವೋಭವ ಎಂದು ಬಂದ ಜನರಿಗೆ ಸತ್ಕರಿಸುವ ಸಂಪ್ರದಾಯದಂತೆ ಬಹು ವಿಶಿಷ್ಟವಾದ ಸನ್ಮಾನ ಕಾರ್ಯಕ್ರಮ ಗೋಕರ್ಣ ಕುಡ್ಲೆ ಕಡಲ ತೀರದ ಸ್ಪೆನಿಷ್ ಕೆಫೆಯಲ್ಲಿ ನಡೆಯಿತು. ಸ್ಪೆನಿಷ್ ಕೆಫೆಯ ಮಾಲಕ ಪರಮೇಶ್ವರ್ ಶಾಸ್ತ್ರಿಯವರಿಗೆ ಒಡನಾಟವಿರುವ 5 ದಶಕಗಳಿಗೂ ಹೆಚ್ಚು ಕಾಲ ಇಲ್ಲಿಗೆ ಭೇಟಿ ನೀಡುತ್ತಿರುವ ಇಂಗ್ಲೆಂಡ್ ದೇಶದ ಪ್ರಜೆ ಹಿರಿಯ ಮಹಿಳೆ ಆಂಟೋನಿಯೋ ಕೆಟ್ವಿಂಟರ್ಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. 1973ರಲ್ಲಿ ಗೋವಾಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿತ್ರಕಲಾವಿದೆಯಾಗಿರುವ ಇವರು ಗೋಕರ್ಣಕ್ಕೆ ಮೊದಲ ಭೇಟಿ ನೀಡಿದ್ರು. ನಂತರ ನಿರಂತರವಾಗಿ ಭೇಟಿ ನೀಡುತ್ತಾ ಬಂದಿದ್ದಾರೆ. ಅತಿಥಿಯಾಗಿ ಬಂದ್ರು 80ರ ಇಳಿ ವಯಸ್ಸಿನಲ್ಲೂ ತಮ್ಮ ಮನೆಯಂತೆ ಕಡಲ ತೀರದಲ್ಲಿ ಸ್ವಚ್ಛತೆ ಹಾಗೂ ಇಲ್ಲಿನ ಪರಿಸರ ಕಾಳಜಿ ಕಳವಳಿಯನ್ನ ಪರಿಗಣಿಸಿ ಪರಮೇಶ್ವರ್ ರವರು ವಿದೇಶಿ ಮಹಿಳೆಗೆ ವಿಶೇಷ ಸನ್ಮಾನ ಮಾಡಿದ್ರು. ಆಂಟೋನಿಯೋ ಕೆಟ್ವಿನಂಟ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಶಾಂತತೆ, ಪ್ರಕೃತಿಯ ಸೌಂದರ್ಯ, ಧಾರ್ಮಿಕತೆ ಸಮ್ಮಿಳಿತದ ಗೋಕರ್ಣ ನನ್ನ ಉಸಿರು ಇದ್ದಂತೆ. ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರದ ಜೊತೆ ನಾನು ನಿರಂತರವಾಗಿ ಇರುತ್ತೇನೆ ಎಂದರು. 1992ರ ಮೊದಲು ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದೆ. ನಂತರ ವಿದೇಶಿಗರಿಗೆ ಒಳಗಡೆ ಪ್ರವೇಶವಿಲ್ಲದ ಕಾರಣ ಅಲ್ಲಿಗೆ ತೆರಳುತ್ತಿಲ್ಲ. ನನ್ನ ನೆಚ್ಚಿನ ತಾಣ ಉಮಾಮಹೇಶ್ವರ ದೇವಾಲಯ, ಅಲ್ಲಿಗೆ ಭೇಟಿ ನೀಡುತ್ತೇನೆ ಎಂದರು. ಈ ಮೊದಲು ಇಲ್ಲಿಗೆ ಬರುವಾಗ ಹಲವೆಡೆ ನದಿಗೆ ಸೇತುವೆ ಇರಲಿಲ್ಲ. ನದಿ ದಾಟಿ ಬರಬೇಕಿತ್ತು. ಎಲ್ಲೆಡೆ ಸೇತುವೆ ರಸ್ತೆಗಳು ಆಗಿವೆ ಎಂದು ಅಂದಿನ ದಿನದ ನೆನಪು ಹಂಚಿಕೊಂಡರು. 5 ಮಕ್ಕಳಿದ್ದು ಎಲ್ಲರೂ ಉನ್ನತ ಸ್ಥಾನದಲ್ಲಿ ಕೆಲಸದಲ್ಲಿದ್ದಾರೆ. ಈಗ ನನಗೆ ನಿವೃತ್ತ ಜೀವನ. ಭಾರತಕ್ಕೆ ಭೇಟಿ ನೀಡುವುದಾದ್ರೆ ಮೊದಲು ಬರುವುದು ಗೋಕರ್ಣಕ್ಕೆ ಎಂದರು. Okay. Spiritualism. Yes. Okay. And he was a medical student then. Huh. And I couldn't go with him because I have 5 children. Uh-huh. Now he is head of the Buddhist Society in England. And he's a doctor. ಪರಮೇಶ್ವರ್ ಶಾಸ್ತ್ರಿ ಮಾತನಾಡಿ, ಒಂದೇ ಕುಟುಂಬದಂತೆ ಜೊತೆಯಾಗಿ ಉಳಿದು ಮರಳಿ ತಮ್ಮ ದೇಶಕ್ಕೆ ತೆರಳುವ ವಿದೇಶಿಗರ ಆತ್ಮೀಯತೆ ನಮಗೆಲ್ಲ ಮಾದರಿ ಎಂದರು. ಡೈಲಿ ಪರಿಚಯ, ತುಂಬ ಆತ್ಮೀಯತೆ, ಎಲ್ಲರೂ ಸಿಗುತ್ತೆ. ವರ್ಷದಲ್ಲಿ ವರ್ಷ ಒಂದು 2-3 ತಿಂಗಳು ಇರ್ತಿದ್ರು. ಡಿಪೆಂಡ್ ಆನ್ ಇಯರ್. ಅವ್ರ ಮಕ್ಕಳು ಎಲ್ಲ ಬರ್ತಿದ್ರು, ಅವ್ರ ಮೊಮ್ಮಕ್ಕಳು ಬಂದಿದ್ರು. ತುಂಬ ಬಿಗ್ ಫ್ಯಾಮಿಲಿ. ಅವ್ರ ಮನೆಯವ್ರ ಪರಿಚಯ ಇಲ್ಲ ನನಗೆ, ನೆನಪಿಲ್ಲ. ಮಕ್ಕಳು 4 ಹೆಣ್ಮಕ್ಳು ಪ್ರತಿ ವರ್ಷಕ್ಕೆ ಬಂದಾಗ ಮಕ್ಕಳೆಲ್ಲ ಬರೋದಿಲ್ಲ, ಅವರು. ಈ ವೇಳೆ ವಿದೇಶಿ ಪ್ರವಾಸಿಗರಾದ ಹುಲಿಬಾಬಾ, ಉಲ್ಫ್ ಗಂಗ್, ಫ್ರಾನ್ಸಸ್ ಗೋ,
ಅಲೆಕ್ಸಾಂಡರ್, ತೋನಿಯಾ, ಬ್ರಿಜಿತಾ, ಸ್ಥಳೀಯರಾದ ಇರಿನಾ ಶಾಸ್ತ್ರಿ, ಓಷಿಯನ್ ಫ್ರಂಟ್ ಮಾಲಕ ಸಿದ್ಧಾರ್ಥ್ ನಾಯಕ್, ಉದ್ಯಮಿ ವಿನೋದ್ ಪೈ, ಶಿವಾ ಕುರ್ಸೆ, ಶ್ರೀರಾಮ ಸುರೆ, ಮನೋಹರ್ ಪೈ, ಕುಮಾರ್ ಜೋಗಭಟ್, ಗಣಪತಿ ಪೈ, ಜಯಶ್ರೀ ನಿರ್ವಾಣೇಶ್ವರ, ರಾಮಚಂದ್ರ ನಿರ್ವಾಣೇಶ್ವರ, ಗಣಪತಿ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ರದ್ದುಪಡಿಸಿ ಅದರ ಬದಲಿಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಹಾಗೂ ಆಜೀವಿಕೆ ಖಾತರಿ ಮಿಷನ್ ಕಾಯ್ದೆ 2025 ಜಾರಿಗೆ ತರಲಾಗಿದೆ. ಇದನ್ನು ವಿರೋಧಿಸಿ ಎಐಸಿಸಿ ವತಿಯಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಹಳಿಯಾಳದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯೋಗ ಖಾತರಿ ಯೋಜನೆಯ ಮೂಲ ಆಶಯವನ್ನೇ ದುರ್ಬಲಗೊಳಿಸುವ ಕ್ರಮ ಇದಾಗಿದ್ದು ಗ್ರಾಮೀಣ ಕಾರ್ಮಿಕರ ಹಿತಾಸಕ್ತಿಗೆ ಧಕ್ಕೆ ತಂದಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರವು 2024ರಲ್ಲಿ ಆರಂಭಿಸಿರುವ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಗಿರಿಜನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯನ್ನ ಗುರಿಯಾಗಿಟ್ಟುಕೊಂಡ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಹಳಿಯಾಳ ತಾಲೂಕಿನ ಕೆರವಾಡ್ನ ಮಹರ್ಷಿ ವಾಲ್ಮೀಕಿ ಶಾಲೆಯ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ. 5 ತರಗತಿ ಕೋಣೆಗಳ ನಿರ್ಮಾಣ, ಶೌಚಾಲಯ ಘಟಕ, ಪೀಠೋಪಕರಣಗಳ ಒದಗಿಸುವಿಕೆ, ಈಗಿರುವ ಶಾಲೆ ಹಾಗೂ ವಸತಿ ನಿಲಯಗಳ ದುರಸ್ತಿ ನವೀಕರಣ ಸೇರಿದಂತೆ 369.35 ಲಕ್ಷ ಅಂದಾಜು ವೆಚ್ಚದ ಯೋಜನೆಗೆ ಮಂಜೂರಾತಿ ನಿರೀಕ್ಷಿಸಲಾಗಿದೆ ಎಂದರು. ಮಿಷನ್ ಗ್ರಾಮೀಣ ಅದರ ಶಾರ್ಟ್ ಫಾರ್ಮ್ ವಿಬಿ ಗ್ರಾಮ್ ಜಿ ಆಕ್ಟ್, ವಿಬಿ ಗ್ರಾಮ್ ಜಿ ಆಕ್ಟ್ 2025 ತಂದು ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಈ ಯೋಜನೆ ಪ್ರಾರಂಭ ಆಯಿತು. ಅದಕ್ಕೆ ಪೂರ್ವಿರಾಮ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಾಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ನರೇಗಾ ಯೋಜನೆಯಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಯಿತು, ಸಾಕಷ್ಟು ಅಸೆಟ್ಗಳು ಕ್ರಿಯೇಟ್ ಆಯಿತು. ವಸತಿ, ಕುಡಿಯುವ ನೀರು, ಸ್ವಚ್ಛತೆ, ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯ ಸುಧಾರಣೆ, ಆರೋಗ್ಯ, ಶಿಕ್ಷಣ ಹಾಗೂ ಪೌಷ್ಟಿಕತೆ ಸೇವೆಗಳನ್ನು ಒದಗಿಸುವ ಉದ್ದೇಶದೊಂದಿಗೆ ಹಳಿಯಾಳ ತಾಲೂಕಿನ ಗರಡೊಳ್ಳಿ ಗ್ರಾಮವನ್ನ ಸಮಗ್ರ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಿ ಕಾರ್ಯಯೋಜನೆ ಸಲ್ಲಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ 100 ಲಕ್ಷ ಅನುದಾನ ಒದಗಿಸಲಾಗಿದೆ ಎಂದರು. ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆ ಹಾಗೂ ಬಾಂದಾರಗಳಿಗೆ ನೀರು ತುಂಬಿಸುವ ಯೋಜನೆ, ಹಳಿಯಾಳ ಮತ್ತು ದಾಂಡೇಲಿ ಪಟ್ಟಣಗಳ ಒಳಚರಂಡಿ ಕಾಮಗಾರಿ, ಹಳಿಯಾಳ ತಾಲೂಕಿನಲ್ಲಿ 116 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಜೊಯ್ಡಾ ತಾಲೂಕಿನ ಅಸು, ಜಗಲ್ಬೇಟ್ ಹಾಗೂ ರಾಮನಗರ ಗ್ರಾಮ ಪಂಚಾಯತ್ಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ದಾಂಡೇಲಿ ಪಟ್ಟಣದ ಸತತ ಕುಡಿಯುವ ನೀರು ಯೋಜನೆ, ಹಳಿಯಾಳ ಪಟ್ಟಣದ ಅಮೃತ ಹಂತ 2 ಕುಡಿಯುವ ನೀರಿನ ಯೋಜನೆಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ರು. ದಾಂಡೇಲಿ ನಗರಸಭೆಯ ಒಳಚರಂಡಿ ವ್ಯವಸ್ಥೆಯ 5 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ 942 ಲಕ್ಷ ರೂಪಾಯಿ ಮಂಜೂರಾಗಿದೆ ಎಂದರು. ಈ ಯೋಜನೆ ಸಣ್ಣ ಎಷ್ಟು ಕೆರೆಗಳು ತುಂಬುತ್ತದೆ ಸರ್? 46 ಕೆರೆಗಳು, 46 ಕೆರೆಗಳು, 19 ಬಾಂದಾರಗಳು. ಇದರಿಂದ ಸಾಧಾರಣ 15,000 ಎಕರೆ ಜಮೀನಿಗೆ ನೀರಾವರಿ ಆಗ್ತದೆ. ಈಗ ಇದು ಮುಗಿಯುವ ಹಂತದಲ್ಲಿ ಇದೆ. ಇನ್ನೊಂದು 6 ತಿಂಗಳಲ್ಲ? ಇಲ್ಲ ಸರ್, ಒಂದು ತಿಂಗಳಲ್ಲಿ ನಾವು ಟ್ರಯಲ್ ಮತ್ತು ನೆಕ್ಸ್ಟ್ 1.5 ಮಂತ್ 1.5 to 2 months ಟ್ರಯಲ್ ರನ್ಸ್ ಆಗ್ತವೆ. ನೀರು ಬರ್ತದೆ. ಟ್ರಯಲ್ ರನ್ಸ್ ನೀರು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ತಿಂಗಳ ಟ್ರಯಲ್ ರನ್ಸ್ ನಡೀತವೆ 1-2 ತಿಂಗಳಲ್ಲಿ. ಮತ್ತು ಈ ಯೋಜನೆಗೆ ಉದ್ಘಾಟನೆ 3-4 ತಿಂಗಳಲ್ಲಿ ಆಗೋ ಬಗ್ಗೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ, ಡೆಡ್ಲೈನ್ ಕೊಟ್ಟಿದ್ದೇವೆ, ಇಷ್ಟವಾಗ ಆಗಬೇಕಂತ. ಯಾಕಂದರೆ ಇದು ಅನಾವಶ್ಯಕವಾಗಿ ಡಿಲೇ ಆಗಿ ಈ ಯೋಜನೆ ಲಾಭ ನಮ್ಮ ರೈತ ಸಿಗ್ತಾ ಇತ್ತು. ಇದರಿಂದ ರೈತರಿಗೆ ಆಗ್ಬೋದು, ಉದ್ಯೋಗ ಸೃಷ್ಟಿನೂ ಆಗ್ಬೋದು. ಕಬ್ಬು ಬೆಳೆಗೆ ಹೆಲ್ಪ್ ಆಗ್ತದೆ ಸರ್. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು
10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.